ಈ ಬಾರಿ 2025-26ನೇ ಸಾಲಿನ ಒಂದು SSLC ಪರೀಕ್ಷೆ ಬರೆದಿರೋರಿಗೆ CBSE ಕ್ಲಾಸ್ 10th ಎಕ್ಸಾಮ್ ಬರೆದಿರೋರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯದ ಯಾವುದೇ ಸಮುದಾಯದ ವಿದ್ಯಾರ್ಥಿಗಳಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್. ಇನ್ ಕೇಸ್ ವಿದ್ಯಾರ್ಥಿಗಳೇನಾದರೂ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ವಿಡಿಯೋನ, ಆದ್ರೆ ನೀವು ಪೋಷಕರಾದಂತವರು ನಿಮ್ಮ ಮಕ್ಕಳೇನಾದರೂ SSLC ಪರೀಕ್ಷೆ ಕ್ಲಾಸ್ 10th ಎಕ್ಸಾಮ್ ಏನಾದ್ರು ಬರೆದಿದ್ರೆ ಈ ಮಾಹಿತಿನ ನೀವು ಕೊನೆವರೆಗೂ ಮಿಸ್ ಮಾಡದೆ ಈ ಒಂದು ಮಾಹಿತಿನ ನೀವು ನೋಡ್ಲೇಬೇಕು. ಯಾಕಂದ್ರೆ 2026 ಹಾಗೆ 27ನೇ ಸಾಲಿನಲ್ಲಿ ಯಾರೆಲ್ಲ PUC ಗೆ ಜಾಯಿನ್ ಆಗ್ತಾರೋ ಅವ್ರಿಗೆಲ್ಲ ಇದೊಂದು ಗುಡ್ ನ್ಯೂಸ್. ಯಾಕಂದ್ರೆ ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನ ಇವಾಗ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ಇವಾಗ ಇಂಟಿಗ್ರೇಟೆಡ್ ಕೋರ್ಸ್ ಅನ್ನ ಒಂದು ಇಂಟಿಗ್ರೇಟೆಡ್ ಕೋರ್ಸ್ಗೆ ಅರ್ಜಿ ಕರೆದಿರುವಂತದ್ದು. ಏನ್ ಇಂಟಿಗ್ರೇಟೆಡ್ ಕೋರ್ಸ್ ಅಂತಂದ್ರೆ, ಸೊ ಯಾರು ಈಗ PUC ಸೇರ್ಕೋತಾರೋ ಅವರು ನೆಕ್ಸ್ಟ್ PUC ಆದ್ಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಆದ್ಮೇಲೆ ನೆಕ್ಸ್ಟ್ ಒಂದು ಬ್ಯಾಚುಲರ್ ಕೋರ್ಸ್ಗಳಿಗೆ ಹೋಗ್ತಾರೆ. ಆ ಬ್ಯಾಚುಲರ್ ಕೋರ್ಸ್ಗಳಲ್ಲಿ ನೀಟ್ ಮುಖಾಂತರ ಮೆಡಿಕಲ್ ಕೋರ್ಸಸ್ಗಳಿಗಾಗಿರ್ಬೋದು, ಇಂಜಿನಿಯರಿಂಗ್ ಕೋರ್ಸಸ್ಗಳಿಗಾಗಿರ್ಬೋದು, ಹಾಗೇನೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಅಡ್ಮಿಷನ್ ಪಡೆಯೋದಾಗಿರ್ಬೋದು, ಹಾಗೇನೆ CA ಫೌಂಡೇಶನ್ ಕೋರ್ಸ್ಗಾಗಿರ್ಬೋದು, ಹಾಗೇನೆ ಏನು ಕಾನೂನು ಇಂಟಿಗ್ರೇಟೆಡ್ 5 ವರ್ಷದ ಒಂದು BA LLB ಇರುತ್ತಲ್ಲ, ಇಂಥ ಕೋರ್ಸ್ಗಳಿಗೆ ಹೋಗೋರ್ಗೆಲ್ಲ ಇವಾಗ ಪ್ರವೇಶ ಪರೀಕ್ಷೆಗಳು ಇರ್ತವೆ PUC ಆದ್ಮೇಲೆ. ಆ ಒಂದು ಪ್ರವೇಶ ಪರೀಕ್ಷೆಗಳಿಗೆ ಈಗ್ಲೇನೆ ನೀವು ಪ್ರಥಮ PUC ಓದುವಾಗ್ಲಿಂದನೇ ಉಚಿತವಾಗಿ ವಸತಿ ಸಹಿತ ಉಚಿತ ಊಟ ಸಹಿತ ನಿಮ್ಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅನ್ನ ಇವಾಗ್ಲಿಂದ ನೀಡಲಾಗುತ್ತೆ. ಸೊ ಅದನ್ನ ನಾವು ಇಂಟಿಗ್ರೇಟೆಡ್ ಕೋರ್ಸ್ PUC ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಕರಿತೀವಿ. ಏನೆಲ್ಲ ಇಂಟಿಗ್ರೇಟೆಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿನಲ್ಲಿ ಬಿಡುಗಡೆ ಮಾಡಿರುವಂತಹ ಸೌಲಭ್ಯದ ಪ್ರಕಾರ ಇವಾಗ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್, ಪಾರ್ಸಿ, ಹಾಗೇನೆ ಕರ್ನಾಟಕದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಹಾಗೇನೆ ಇತರೆ ಹಿಂದುಳಿದ ವರ್ಗಗಳು ಯಾವ್ದಾದ್ರು ಆಗಿರ್ಬೋದು, ಈ ಎಲ್ಲಾ ವಿದ್ಯಾರ್ಥಿಗಳು 10th ಪರೀಕ್ಷೆ ಬರೆದಿರೋರು, ಏನು 10th ಓದ್ತಿರೋರು, 10th ಪರೀಕ್ಷೆ ಬರೆದಿರೋರು, ಹಾಗೇನೆ ನೆಕ್ಸ್ಟ್ ಇವಾಗ 2026-27ನೇ ಸಾಲಿನಲ್ಲಿ ಪ್ರಥಮ PUC ಗೆ ಜಾಯಿನ್ ಆಗೋರೆಲ್ಲ ಇವಾಗ ಈ ಒಂದು ಸೌಲಭ್ಯಕ್ಕೆ ಅರ್ಜಿನ ಸಲ್ಲಿಸಿ. ಏನಕ್ಕೆ ಯಾವೆಲ್ಲ ಒಂದು ಸೌಲಭ್ಯ ಸಿಗುತ್ತೆ ಅಂತ ಹೇಳಿದ್ರೆ, ಇಂಟಿಗ್ರೇಟೆಡ್ ಕೋರ್ಸ್ಗೆ ನೀವು ಸೇರಿದ್ರೆ PUC ಶಿಕ್ಷಣದೊಂದಿಗೆ ನೀವು ನೀಟಿಗೆ, IIT JEE KCET, ಹಾಗೇನೆ ICAR, CEUT, CLAT, ಹಾಗೇನೆ CA ಫೌಂಡೇಶನ್, ಈ ಎಲ್ಲಾ ಪ್ರವೇಶ ಪರೀಕ್ಷೆಗಳಿಗೆ ನೀವು ಉಚಿತ ತರಬೇತಿಯನ್ನ ಪಡಿಬೇಕು. ಉಚಿತ ವಸತಿ ಹಾಗೆ ಊಟ ಸಹಿತ ನೀವು ಉಚಿತ ಟ್ರೈನಿಂಗ್ ಅನ್ನ ಪಡ್ಕೋಬೇಕು ಅಂತಂದ್ರೆ ಈ ಒಂದು ಇಂಟಿಗ್ರೇಟೆಡ್ ಕೋರ್ಸ್ಗಳಿಗೆ ನೀವು ಜಾಯಿನ್ ಆಗ್ಬೋದು. ಇವಾಗ ಪ್ರಥಮ PUC ಗೆ ಕರ್ನಾಟಕ ರಾಜ್ಯದಾದ್ಯಂತಹ 31 ಜಿಲ್ಲೆಗಳಿವೆ. ಶೈಕ್ಷಣಿಕ ಜಿಲ್ಲೆಗಳಿರೋದು 34. ಸೊ ಈ 34 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಹೋದ ವರ್ಷ 25 ಈ ರೀತಿಯ ಒಂದು ಕೋರ್ಸ್ಗಳಿದ್ದು, ಈ ರೀತಿಯ ಒಂದು ಕೋರ್ಸ್ ಸೆಂಟರ್ಸ್ಗಳಿದ್ದು, ಇಂಟಿಗ್ರೇಟೆಡ್ ಕೋರ್ಸ್ ಸೆಂಟರ್ಸ್ಗಳು ಯಾವ್ದ್ರ ಅಂಡರ್ನಲ್ಲಿ, DOM ಕರ್ನಾಟಕ ಅಂಡರ್ನಲ್ಲಿ. ಈ ವರ್ಷ 23 ಸೆಂಟರ್ಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಸೆಂಟರ್ಗಳಲ್ಲಿ ಈ ಒಂದು ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನ ಈ ಒಂದು ಇಂಟಿಗ್ರೇಟೆಡ್ ಕೋರ್ಸ್ಗಳಿಗೆ ಪ್ರವೇಶವನ್ನ ಸ್ವೀಕಾರ ಮಾಡ್ತಿರೋದು. ಪೋಷಕರು ದಯವಿಟ್ಟು ಈ ಮಾಹಿತಿಯನ್ನ ನೋಡಿಕೊಂಡು ಮಿಸ್ ಮಾಡದೆ ನಿಮ್ಮ ಮಕ್ಕಳಿಗೆ ಈ ಒಂದು ಕೋರ್ಸ್ಗಳಿಗೆ ಅಂದ್ರೆ PUC ಕೋರ್ಸ್ಗೆ ಜಾಯಿನ್ ಮಾಡಿಸ್ಬೇಕಾದ್ರೆ ಈ ಒಂದು ಇಂಟಿಗ್ರೇಟೆಡ್ ಕೋರ್ಸ್ಗೆ ನೀವು ಪ್ರವೇಶನ ಕೊಡಿಸಿ. ಸೊ BCWD ಇಲಾಖೆ ನಡಿನಲ್ಲಿ, ಹಾಗೆಯೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಡಿನಲ್ಲಿ ಈ ಹಿಂದೆ ಎಲ್ಲ ಏನ್ ಮಾಡ್ಲಾಗ್ತಿತ್ತು ಅಂತಂದ್ರೆ, ಎಕ್ಸ್ಟ್ರಾ ಅಂದ್ರೆ ಪ್ರತ್ಯೇಕವಾಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರ್ಸೋದ್ರ ಮೂಲಕ ಉಚಿತವಾಗಿ ನೀಟ್ ಅಂದ್ರೆ ಈ ಎಲ್ಲಾ ಕೋರ್ಸ್ಗಳು ಏನೇನಪ್ಪಾ ಅಂತ ಹೇಳಿದ್ರೆ, ಆಕ್ಚುಲಿ ನಾನು ಎಲ್ಲಾನು ಹೇಳ್ಬಿಡ್ತೀನಿ. ಈ JEE ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ವಾಟ್ ಅಂತಂದ್ರೆ NIT, IIIT ಅಂಡ್ CFTI, ಹಾಗೇನೆ JEE ಅಡ್ವಾನ್ಸ್ಡ್. ಸೊ ಈ ಒಂದು ಕಾಲೇಜುಗಳಿಗೆ ಸೇರ್ಕೊಳ್ಳಿಕ್ಕೆ ಅಂದ್ರೆ ಬ್ಯಾಚುಲರ್ ನಲ್ಲಿ ಈ ಒಂದು ಕಾಲೇಜುಗಳಿಗೆ, ಹಾಗೇನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ JEE ಅಡ್ಮಿಷನ್, ಸೊ JEE ಅಡ್ವಾನ್ಸ್ಡ್ ಎಕ್ಸಾಮಿನೇಷನ್, ಈ ಒಂದು ಕಾಲೇಜುಗಳಿಗೆ ಸೇರ್ಕೋಬೇಕು ಅಂತಂದ್ರೆ ನೀವು ಈ ಒಂದು ಕೋರ್ಸ್ಗಳ ಒಂದು ಪ್ರವೇಶ ಪರೀಕ್ಷೆನ ಬರಿಬೇಕಾಗುತ್ತೆ. ಸೊ ಅದಕ್ಕೆ ಈ PUC ಓದ್ಬೇಕಾದ್ರೆ ನೀವು ಈಗ್ಲಿಂದಲೇ ಒಂದು ಟ್ರೈನಿಂಗ್ ಅನ್ನ, ಕೋಚಿಂಗ್ ಅನ್ನ ನೀಡಲಾಗುತ್ತೆ. ನೀಟ್ ಇಂಟಿಗ್ರೇಟೆಡ್ ಸಹ ಇದೆ. ಯಾರು ಸೈನ್ಸ್ ಓದ್ತಿದ್ದೀರೋ ಅವ್ರಿಗೆ MBBS ಅಂಡ್
ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಇನ್ ಮೆಡಿಕಲ್ ಫೀಲ್ಡ್. ಸೊ ಇವರಿಗೂ ಸಹ ಒಂದು ನೀಟ್ಗೆ ಒಂದು ಪ್ರವೇಶ ಪರೀಕ್ಷೆಗೆ ಕೋಚಿಂಗ್ ನೀಡಲಾಗುತ್ತೆ. ಹಾಗೆಯೇ KCET ಫಾರ್ ವಾಟ್ ಅಂತಂದ್ರೆ ಇಂಜಿನಿಯರಿಂಗ್ ಅಂಡ್ ಅದರ್ ಪ್ರೊಫೆಷನಲ್ ಕೋರ್ಸಸ್, ಇತರೆ ವೃತ್ತಿಪರ ಕೋರ್ಸ್ಗಳಿಗೆ ಜಾಯಿನ್ ಆಗಲಿಕ್ಕೆ ಯಾರು ಓದಬೇಕು ಅನ್ಕೋತಿರೋ ಅವ್ರಿಗೆ PUC ನಲ್ಲೇ ಈ ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಇದೆ. ಹಾಗೆಯೇ CEUT ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗಳು ಸಹ ಇರುತ್ತೆ ನೀವು PUC ಆದ್ಮೇಲೆ. ಸೊ ಅದಕ್ಕೆ ನೀವು ಈಗಲೇ ಪ್ರೀ ಕೋಚಿಂಗ್ ನ ತಗೋಬಹುದು. ಅದಕ್ಕೆ ನೀವು ಒಂದು ಇಂಟಿಗ್ರೇಟೆಡ್ ಕೋರ್ಸ್ ನ ತಗೊಂಡ್ರೆ ಒಳ್ಳೇದು. ಹಾಗೇನೆ CLAT ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಫಾರ್ BA LLB, BBA LLB ಅಂಡ್ 1 year ಪೋಸ್ಟ್ ಗ್ರಾಜುಯೇಟ್ ಲಾ ಪ್ರೋಗ್ರಾಮ್. ಸೊ ಇವಕ್ಕೆಲ್ಲ ನೀವು ಜಾಯಿನ್ ಆಗಬೇಕು ಅಂತಂದ್ರೆ PUC ಮುಗಿದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಆ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಇವಾಗ್ಲೇನೆ ಒಂದು ಪ್ರೀ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ. ಫಸ್ಟ್ ಇಯರ್ PUC ನಲ್ಲಿ ಹಾಗೆಯೇ ಸೆಕೆಂಡ್ ಇಯರ್ PUC ನಲ್ಲಿ ಇದ್ದಾಗಲೇ ನಿಮಗೆ ಉಚಿತವಾಗಿ ಕೋಚಿಂಗ್ ಅನ್ನ ಕೊಡ್ಕೊಂಡು ಹೋಗ್ಲಾಗುತ್ತೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇರ್ತವೆ, ಅವುಗಳ ಕಡೆಯಿಂದ ಏನಾದರೂ ಟೈಅಪ್ ಆಗಿದ್ರೆ ಅಥವಾ ಅಲ್ಲೇನೆ ಆ ಒಂದು ವಿಶೇಷ ತಜ್ಞರುಗಳಿದ್ರೆ, ಶಿಕ್ಷಕರಿದ್ರೆ ಅವ್ರ ಕಡೆಯಿಂದನೂ ಸಹ ನಿಮಗೆ ತರಬೇತಿಯನ್ನ ಕೊಡಿಸಲಾಗುತ್ತೆ. ಅಂಡ್ CA ಫೌಂಡೇಶನ್, ಸೊ ಈ ಕೋರ್ಸ್ಗೂ ಸಹ ನೀವು ಜಾಯಿನ್ ಆಗಬೇಕು ಅಂತಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ನ ಬರಿಬೇಕಾಗುತ್ತೆ. ಅದಕ್ಕೂ ಸಹ ಉಚಿತ ಶಿಕ್ಷಣ ಇಲ್ಲೇ ಸಿಗುತ್ತೆ. ಸೊ ಎಲ್ಲದಕ್ಕೂ ಸಹ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರೋದು. ಈ ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ BCWD ಇಲಾಖೆ ನಡಿ ಕರೆದಿದ್ರು ಸಹ JEE ನೀಟ್ಗೆ ಒಂದು ಎಕ್ಸ್ಟ್ರಾ ಪ್ರವೇಶ ಪರೀಕ್ಷೆನ ಬರ್ಸಿ ಅದರಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡವ್ರಿಗೆ ಈ ಒಂದು ನೀಟ್ ಹಾಗೆ JEE ಉಚಿತ ಕೋಚಿಂಗ್ ಅನ್ನ ಕೊಡಿಸಲಾಗ್ತಿತ್ತು PUC ಓದ್ಬೇಕಾದ್ರೇನೆ. ಅದು ಸಹ ಬೆಂಗಳೂರು, ಕಲಬುರಗಿ, ಮೈಸೂರು ಹಾಗೆ ಧಾರವಾಡ 4 ಸೆಂಟ್ರಲ್ ಮಾತ್ರ. ಸೊ ಇವಾಗ ಬಿಡುಗಡೆ ಮಾಡಿರುವ ಒಂದು ನೋಟಿಫಿಕೇಶನ್ ಪ್ರಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಡಿನಲ್ಲಿ ರಾಜ್ಯದಾದ್ಯಂತ 23 ಸೆಂಟರ್ಗಳಿದೆ. ಅಲ್ಲಿ ಒಂದು ಕ್ಯಾಂಪಸ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ಯಾವ್ದು ಅಂತ ನಾನು ಲಿಸ್ಟ್ನು ಸಹ ನಿಮಗೆ ಹೇಳ್ತಾ ಇದ್ದೀನಿ. ಸೊ BCWD ಇಲಾಖೆ ನಡಿನಲ್ಲಿ ಈ ಹಿಂದೆ ಒಂದು ಪ್ರವರ್ಗ 1 15%, 2A ಅವರು 53%, ಹಾಗೇನೆ 3A ನವರು 15%, 3B ನವರು 17%, ಹೀಗೆ ಒಂದು ಕೋಚಿಂಗ್ ನ ಪಡಿಲಿಕ್ಕೆ ಈ ಒಂದು ವೇಟೇಜ್ ನಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಲಾಗಿತ್ತು. ಅದನ್ನು ಸಹ ಪ್ರವೇಶ ಪರೀಕ್ಷೆನ ಬರ್ಸ್ಕೊಂಡಾದ್ಮೇಲೆ. ಸೊ ಇವಾಗ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿರೋ ಪ್ರಕಾರ ವೇಟೇಜ್ಗಳನ್ನೇನು ನೀಡಿಲ್ಲ, ಆದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭಿಕ ದಿನಾಂಕ ಈಗ ಆಲ್ರೆಡಿ ಅರ್ಜಿ ಸ್ವೀಕಾರ ಆರಂಭವಾಗಿದೆ. 5ನೇ ತಾರೀಕು ಮಾರ್ಚ್ 5ನೇ ತಾರೀಕಿನಿಂದ ಆರಂಭವಾಗಿದೆ. ಸೊ ಮಾರ್ಚ್ 31ರವರೆಗೆ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಮಾರ್ಚ್ 31ರವರೆಗೆ ನೈಟ್ 11:59 ಅಂತ ತಿಳ್ಕೊಳ್ಳಿ. ಯಾಕಂತಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕಾರ ಮಾಡ್ತಾ ಇರೋದು ಇದು. ಸೊ ನಿಮ್ದು SSLC ಏನು ಪ್ರವೇಶ ಪಡೆದಿರ್ತೀರೋ ಅದ್ರದ್ದು ದಾಖಲಾತಿ ಇದ್ರೆ, ಆಧಾರ್ ಕಾರ್ಡು, ಹಾಗೇನೆ ಇನ್ಕಮ್ ಸರ್ಟಿಫಿಕೇಟು, ಮುಖ್ಯವಾಗಿ ಇನ್ಕಮ್ ಸರ್ಟಿಫಿಕೇಟು ನಿಮ್ಮ ಒಂದು ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರದಲ್ಲಿ 8 lakhs ಅನ್ನ ಮೀರಿರಬಾರದು. ಅಂತ ವಿದ್ಯಾರ್ಥಿಗಳು ನೀವು ಅರ್ಜಿನ ಸಲ್ಲಿಸಬಹುದು. ಈ ಒಂದು PUC ಶಿಕ್ಷಣದೊಂದಿಗೆ ಈ ಎಲ್ಲ ಒಂದು ಕೋರ್ಸ್ಗಳಿಗೆ ನೀವು ಉಚಿತವಾಗಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೋಚಿಂಗ್ನ ಪಡಿಬೇಕು ಅಂತ ಹೇಳಿದ್ರೆ ಈ ಒಂದು ಇಂಟಿಗ್ರೇಟೆಡ್ ಕೋರ್ಸ್ಗಳಿಗೆ. ಸೊ ಏನೆಲ್ಲ ಅರ್ಹತೆಗಳಿರಬೇಕು? ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಅಲ್ಪಸಂಖ್ಯಾತರ ಸಮುದಾಯದವರಾಗಿರಬೇಕು, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್ ಹಾಗೆ ಪಾರ್ಸಿ, ಹಾಗೆಯೇ SC ST ಹಾಗೆಯೇ OBC ಕರ್ನಾಟಕ ರಾಜ್ಯದಿಂದ ಯಾರಿದ್ದೀರೋ ಅವರು ನೀವು ಅರ್ಜಿನ ಸಲ್ಲಿಸ್ಬೋದು. BCWD ಇಲಾಖೆಯಡಿ ಅಂಡರ್ನಲ್ಲೇ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಏನಿಲ್ಲ. ಈ ಒಂದು ಇಲಾಖೆ ಅಂಡರ್ನಲ್ಲೂ ಸಹ ನೀವು ಈ ಒಂದು ಇಂಟಿಗ್ರೇಟೆಡ್ ಕೋರ್ಸ್ಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಉಚಿತವಾಗಿರುತ್ತೆ ರೀ. ಎಲ್ಲವೂ ಸಹ ಉಚಿತ ವಸತಿ, ಉಚಿತ ಊಟದೊಂದಿಗೆ ನಿಮಗೆ ಕೋಚಿಂಗ್ನ ಕೊಡುವಂಥದ್ದು. ಹಾಗೆಯೇ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು ಅಥವಾ ಉತ್ತೀರ್ಣರಾಗಿರ್ಬೇಕು ಅಂತ ಹೇಳಿದ್ದಾರೆ. ಅಭ್ಯರ್ಥಿ ಕುಟುಂಬದ ವಾರ್ಷಿಕ ಆದಾಯ ನಾನು ಮೊದಲೇ ಹೇಳ್ದಂಗೆ 8 lakhs ಅಂಡರ್ ಇರಬೇಕು. ಸೊ ಅರ್ಜಿದಾರರಿಗೆ ಇತರೆ ಸೂಚನೆಗಳು ಏನು ಕೊಟ್ಟಿದ್ದಾರೆ ಅಂದರೆ, ಅರ್ಜಿದಾರರು ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಜಿಲ್ಲಾ ಕಚೇರಿ ಅಥವಾ ಕಲ್ಯಾಣ ಇಲಾಖೆ ಅಥವಾ ಅಲ್ಪಸಂಖ್ಯಾತರ ಪದವಿ ಪೂರ್ವ ಕಾಲೇಜುಗಳು ಇಲ್ಲಿಗೆ ಹೋಗಿ, ಅಥವಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಏನಾದರೂ ಇದ್ರೆ ಆಯಾ ಜಿಲ್ಲಾ ಸೆಂಟರ್ನಲ್ಲಿ, ತಾಲೂಕ್ ಸೆಂಟರ್ನಲ್ಲಿ ಇದ್ರೆ ಅಲ್ಲಿ ನೀವು ಭೇಟಿ ನೀಡಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು ಅಂತ ಹೇಳಿದ್ದಾರೆ. ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕಚೇರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಹಾಯವಾಣಿ ಸಂಖ್ಯೆ 8277999990ಗೆ ಕರೆ ಮಾಡಿ ಸಹ ನೀವು ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಆನ್ಲೈನ್ ಅರ್ಜಿ ಲಿಂಕ್ನ ಈಗಾಗಲೇ ನೀಡಲಾಗಿದೆ, ನೀವು ಅರ್ಜಿನ ಸಲ್ಲಿಸಬಹುದು. ಸೊ ನಾನು ಕ್ಯಾಂಪಸ್ ಟೈಪ್ ಯಾವುದಿರುತ್ತೆ, ಹಾಗೆಯೇ ಯಾವ್ಯಾವ ಡಿಸ್ಟ್ರಿಕ್ಟ್ನಲ್ಲಿ ಈ ಒಂದು PUC ಇಂಟಿಗ್ರೇಟೆಡ್ ಕೋರ್ಸ್ನ ಕೊಡಲಾಗ್ತಿದೆ, ಯಾವುದಕ್ಕೆ ಇಂಟಿಗ್ರೇಟೆಡ್ ಆಗಿ
ಹಾಗೆಯೇ ಎಕ್ಸಲೆನ್ಸ್ ಸೆಂಟರ್ಸ್ ಸಹಿತ ನಾನು ಹೇಳ್ತಾ ಇದ್ದೀನಿ. ಸೊ ಒಟ್ಟಾರೆ 23 ಇಂಟಿಗ್ರೇಟೆಡ್ ಕೋರ್ಸ್ಗಳಿಗೆ ಈ ಒಂದು ಪ್ರವೇಶಾತಿ ಕೊಡ್ತಾ ಇರೋದು ಎಲ್ಲೆಲ್ಲಿ ಅಂತಲೂ ನಾನು ಸಹ ಹೇಳ್ತೀನಿ. ಸೊ ಬೆಳಗಾವಿ ಅಲ್ಲಿ ಕೋರ್ಸ್ ಡೀಟೇಲ್ಸ್ನು ಸಹ ಹೇಳ್ತೀನಿ ನಾನು. ಡಿಸ್ಟ್ರಿಕ್ಟ್ ನೇಮು, ಕೋರ್ಸ್ ಡೀಟೇಲ್ಸು, ಕ್ಯಾಂಪಸ್ ಟೈಪು, ಹಾಗೆಯೇ ಸೆಂಟರ್ ನೇಮ್ ಏನಿರುತ್ತೆ ಅಂತ ಹೇಳ್ಕೊಂಡು ಹೋಗ್ತೀನಿ. ಆ ಸೆಂಟರು ಬೇಕಾಗಿಲ್ಲ ಆ್ಯಕ್ಚುಲಿ ಈ ಮಾಹಿತಿ ಪ್ರಕಾರ. ಡಿಸ್ಟ್ರಿಕ್ಟ್ ನೇಮು ಬೆಳಗಾವಿ CA ಫೌಂಡೇಶನ್ ಇಂಟಿಗ್ರೇಟೆಡ್ ಕೋರ್ಸು ಬಾಯ್ಸ್ ಕ್ಯಾಂಪಸ್ ಇರೋದು. DOM ಸೆಂಟರ್ ಆಫ್ ಎಕ್ಸಲೆನ್ಸ್ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಇರೋದು. ಹಾಗೆಯೇ ಬೆಳಗಾವಿನಲ್ಲೇ ಇನ್ನೊಂದು ಗರ್ಲ್ ಕ್ಯಾಂಪಸ್ಸು ಇದೆ. ಹಾಗೆಯೇ ಬೆಂಗಳೂರು ರೂರಲ್ನಲ್ಲಿ CA ಫೌಂಡೇಶನ್ ಇಂಟಿಗ್ರೇಟೆಡ್ ಕೋರ್ಸ್ಗೆ PUCಗೆ ಬಾಯ್ಸ್ ಕ್ಯಾಂಪಸ್ ಟೈಪು. ಬೆಂಗಳೂರು ರೂರಲ್ಲೇನೆ ಇನ್ನೊಂದು CA ಫೌಂಡೇಶನ್ ಗರ್ಲ್ ಕ್ಯಾಂಪಸ್ ಇದೆ. ಹಾಗೆಯೇ ಕೊಪ್ಪಳದಲ್ಲಿ ಬಾಯ್ಸ್ ಹಾಗೆಯೇ ಗರ್ಲ್ಸ್ ಎರಡೂ ಸಹ CA ಫೌಂಡೇಶನ್ ಇಂಟಿಗ್ರೇಟೆಡ್ ಕೋರ್ಸ್ಗಳಿರೋದು, ಇಂಟಿಗ್ರೇಟೆಡ್ PUC ಕೋರ್ಸ್ಗಳಿರೋದು ಕೊಪ್ಪಳದಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕ್ಯಾಂಪಸ್ಸು. ಧಾರವಾಡದಲ್ಲಿನೂ ಸಹ CLAT ಬಾಯ್ಸ್ ಕ್ಯಾಂಪಸ್ಸು ಹಾಗೆಯೇ CLAT ಗರ್ಲ್ ಕ್ಯಾಂಪಸ್ಗಳು ಧಾರವಾಡದಲ್ಲಿ ಇರುವಂಥದ್ದು ಇಂಟಿಗ್ರೇಟೆಡ್ ಕೋರ್ಸ್ಗಳಿಗೆ. ಹಾಗೆಯೇ ಮಂಡ್ಯದಲ್ಲಿ ಕಾಮನ್ ಲಾ ಅಡ್ಮಿಷನ್ ಟೆಸ್ಟು ಈ ಒಂದು ಕೋರ್ಸ್ಗಳಿಗೆ ಇಂಟಿಗ್ರೇಟೆಡ್ ಕೋರ್ಸ್ ಇರೋದು. ಬಾಯ್ಸ್ ಕ್ಯಾಂಪಸ್ಸು ಇದೆ, ಗರ್ಲ್ಸ್ ಕ್ಯಾಂಪಸ್ಸು ಇದೆ. ಅಂದರೆ ಡೈರೆಕ್ಟರ್ ಆಫ್ ಮೈನಾರಿಟಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಂಡ್ಯ ಡಿಸ್ಟಿಕ್. ಸೊ ಇಲ್ಲಿರೋದು. ಸೊ ಮೈಸೂರಿನಲ್ಲಿ ಬಂದು CLAT ಗರ್ಲ್ ಕ್ಯಾಂಪಸ್ ಇರೋದು. ಹಾಗೆಯೇ ಮಂಡ್ಯದಲ್ಲಿ IIT JEE ಬಾಯ್ಸ್ ಕ್ಯಾಂಪಸ್ಸು ಸಹ ಇದೆ. IIT JEE ಈ ಒಂದು JEE ಕೋರ್ಸ್ಗೆ ಇಂಟಿಗ್ರೇಟೆಡ್ ಕೋರ್ಸು ಸಹ ಮಂಡ್ಯದಲ್ಲಿದೆ. ಸೊ ಮೈಸೂರಲ್ಲಿ ಮಂಡ್ಯ ಡಿಸ್ಟಿಕ್ ಅದು. ನೆಕ್ಸ್ಟ್ ಮೈಸೂರಲ್ಲೂ ಸಹ IIT JEE ಗರ್ಲ್ ಕ್ಯಾಂಪಸ್ ಇದೆ, ಗರ್ಲ್ಸ್ದು. ನೆಕ್ಸ್ಟ್ ವಿಜಯನಗರ IIT JEE ಬಾಯ್ಸ್ ಕ್ಯಾಂಪಸ್, ವಿಜಯನಗರ IIT JEE ಗರ್ಲ್ಸ್ ಕ್ಯಾಂಪಸ್. ಹಾಗೆಯೇ ವಿಜಯಪುರದಲ್ಲಿ IIT JEE ಬಾಯ್ಸ್ ಕ್ಯಾಂಪಸ್, ಹಾಗೆಯೇ IIT JEE ಗರ್ಲ್ ಕ್ಯಾಂಪಸ್ ವಿಜಯಪುರದಲ್ಲಿ ಎರಡೂ ಇದೆ. ಹಾಗೆಯೇ ಹಾವೇರಿನಲ್ಲಿ ನೀಟ್ KCET ಹಾಗೆಯೇ ICAR ಬಾಯ್ಸ್ ಕ್ಯಾಂಪಸ್ ಹಾಗೆಯೇ ಗರ್ಲ್ ಕ್ಯಾಂಪಸ್ ಎರಡೂ ಸಹ ಇದೆ. ಹಾಗೆಯೇ ಕಲಬುರಗಿನಲ್ಲಿ ನೀಟ್ KCET ICAR ಬಾಯ್ಸ್ ಕ್ಯಾಂಪಸ್ ಗರ್ಲ್ ಕ್ಯಾಂಪಸ್ ಎರಡೂ ಇದೆ. ಹಾಗೆಯೇ ತುಮಕೂರಿನಲ್ಲೂ ಸಹ ಈ ಒಂದು ನೀಟ್ KCET ICAR ಬಾಯ್ಸ್ ಕ್ಯಾಂಪಸ್ ಗರ್ಲ್ ಕ್ಯಾಂಪಸ್ ಎರಡೂ ಇದೆ. ಹಾಗೆಯೇ ಮೈಸೂರಿನಲ್ಲೂ ಸಹ ನೀಟ್ KCET ICAR ಗರ್ಲ್ಸ್ ಕ್ಯಾಂಪಸ್ಸು ಸಹ ಇದೆ. ಸೊ ಇದಿಷ್ಟು ಡೈರೆಕ್ಟರ್ ಆಫ್ ಮೈನಾರಿಟಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಮೈಸೂರು ಡಿಸ್ಟಿಕ್. ಸೊ ಇಷ್ಟು ಎಕ್ಸಲೆನ್ಸ್ ಸೆಂಟರ್ಸ್ ಅಂಡರ್ನಲ್ಲಿ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂಡರ್ನಲ್ಲಿ ನೀವು ಈ ಒಂದು ಇಂಟಿಗ್ರೇಟೆಡ್ ಕೋರ್ಸ್ಗಳಿಗೆ, ಇಂಟಿಗ್ರೇಟೆಡ್ ಕೋರ್ಸ್ ಅಂದರೆ PUC ಜೊತೆಗೆ ನಿಮಗೆ ಕೋರ್ಸ್ ಡೀಟೇಲ್ಸ್ ಹೇಳಿದ್ನಲ್ಲ, PUC ಜೊತೆಗೆ ನೀವು CA ಫೌಂಡೇಶನ್ ಕೋರ್ಸ್ ಅಂತ ಹೇಳಿದ್ರೆ CA ಫೌಂಡೇಶನ್ಗೆ ನೀವು ನೆಕ್ಸ್ಟ್ ಬ್ಯಾಚುಲರ್ ಡಿಗ್ರಿನಲ್ಲಿ ನೀವು ಜಾಯ್ನ್ ಆಗಬೇಕು ಅಂದರೆ ಅದಕ್ಕೆ ಒಂದು ಉಚಿತ ಪ್ರವೇಶ ಪರೀಕ್ಷೆಗೆ ಉಚಿತವಾಗಿ ನಿಮಗೆ ಕೋಚಿಂಗ್ ಇರುತ್ತೆ ಅಂತೇಳಿ ಅರ್ಥ. ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವು https://domkarnataka.gov.in/ ಕನ್ನಡನಾರು ಆಗಿರ್ಬೋದು, ಇಂಗ್ಲೀಷ್ನಲ್ಲಾದರೂ ಆಗಿರ್ಬೋದು, ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಆನ್ಲೈನ್ ಸರ್ವಿಸಸ್ ಅಂತೇಳಿ ನೀವು ಸ್ಕ್ರಾಲ್ ಮಾಡಿದ್ರೆ ಡೌನಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಹೇಳುತ್ತೆ. ಅಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಇಂಟಿಗ್ರೇಟೆಡ್ PUC ವಿತ್ ನೀಟ್ IIT JEE KCET ICAR CUET CLAT CA ಫೌಂಡೇಶನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೋಚಿಂಗ್ ಫಾರ್ ದಿ ಅಕಾಡೆಮಿಕ್ ಇಯರ್ 2026 ಹಾಗೆಯೇ 27 ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೇಂದ್ರದ ವಿವರಗಳ ಬಗ್ಗೆ ಎಕ್ಸ್ಟ್ರಾ ಟ್ಯಾಬ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು PDF ಪೇಜ್ ಓಪನ್ ಆಗುತ್ತೆ. ಹಾಗೆಯೇ ಅಧಿಸೂಚನೆ ಇದೆ, ಹಾಗೆಯೇ ಪ್ರವೇಶ ಕೈಪಿಡಿ ಇದೆ, ಹಾಗೆಯೇ ಆನ್ಲೈನ್ ಅರ್ಜಿ ಇದೆ. ಸೊ ಇದಿಷ್ಟು ನಿಮಗೆ ನೀವು ತಿಳ್ಕೊಬೇಕಾಗಿದ್ದಂತಹ ಮಾಹಿತಿ. ಸೊ ಈ ಒಂದು ವಿಡಿಯೋ ನೋಡಿದವರು ಪೋಷಕರು ಸ್ಪೆಷಲಿ ನೀವು ನಿಮ್ಮ ಮಕ್ಕಳಿಗೆ ಈ ಒಂದು ಕೋರ್ಸ್ಗಳಿಗೆ ಸೇರಿಸೋದಕ್ಕೆ ಮರಿಬೇಡಿ. ಸೊ ನೀವು ನಿಮ್ಮ ಮಗು ಒಂದು PUC ಆದಮೇಲೆ ನೀಟ್ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಏನಾದರೂ ನಾನು ಹೇಳಿರುವಂಥ ಒಂದು ಎಕ್ಸಲೆನ್ಸ್ ಸೆಂಟರ್ಸಲ್ಲಿ ಅಂದರೆ ಡಿಸ್ಟಿಕಲ್ಲಿ ಇದ್ದರೆ ಅದಕ್ಕೆ ಸೇರಿಸಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಿರುತ್ತೋ ಅಲ್ಲಿಗೆ ಸೇರಿಸ್ಕೊಳ್ಳಿ. ಸೊ ಅಥವಾ ಎಲ್ಲಿರುತ್ತೋ ಅಲ್ಲಿಗೆ ಸೇರಿಸಿ ಅಂತ ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಿಷ್ಟು ಇಂದಿನ ವಿಡಿಯೋದ ಮಾಹಿತಿಯಾಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿ ಹಾಗೆಯೇ ಶಿಕ್ಷಣ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಬಾಯ್ ಬಾಯ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.